ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನೀವು ನೋಡ್ತಾ ಇರೋದು ಹಾಗಲಕಾಯಿ ಪಲ್ಯ. ತುಂಬ ಜನ ಇದನ್ನು ತಿನ್ನೋದಿಲ್ಲ. ಇದನ್ನು ಮಾಡಿದಾಗ ಊಟನೇ ಬಿಡ್ತಾರೆ. ನೋಡಿ, ಅಂಥವರು ಈ ವಿಡಿಯೋನ ಖಂಡಿತ ನೋಡಬೇಕು. ನಾನು ಮೊದಲು ಹಾಗಲಕಾಯಿನ ಕ್ಲೀನಾಗಿ ತೊಳ್ಕೊಂಡು ಮೇಗೆಲ್ಲ ಸಿಪ್ಪೆ ಸ್ವಲ್ಪ ತುರಿದ್ಬಿಟ್ಟು ರೌಂಡಾಗಿ ಕಟ್ ಮಾಡಿದ್ದೀನಿ. ಅದರಲ್ಲಿ ಬೀಜ ಇರುತ್ತೆ, ಬೀಜವನ್ನು ತೆಗಿಬೇಕು. ತುಂಬ ಕಹಿ ಆಗುತ್ತಿಲ್ಲ ಅಂದರೆ ನೋಡಿ, ಈ ರೀತಿ ತಗೊಳ್ಬೇಕು. ನಾನು ಎಲ್ಲವನ್ನು ತಗೊಂಡು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀರು ಹಾಕಿ ಹೆಚ್ಚಿದ ಹಾಗಲಕಾಯಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ ಒಂದು ಕುದಿ ಕುದಿಸ್ಕೊಳ್ಬೇಕು. ಆಮೇಲೆ ಇದನ್ನು ಬಸಿಕೊಂಡು ಮತ್ತು ಇದೇ ಹಾಗಲಕಾಯಿ ಪಲ್ಯಕ್ಕೆ ನಾವು ಒಗ್ಗರಣೆ ಕೊಡಬೇಕು. ಅದಕ್ಕೆ ಮುಂಚೆ ಒಂದು ಪ್ರಿಪ್ರೇಷನ್ ಇದೆ ನೋಡಿ. ಒಂದು ಬೌಲು ನಾನು ಶೇಂಗಾಕಾಳು ತೊಗೊಂಡು ಹುರ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಾಕೋಕ್ಕೆ ಪುಡಿ ಬೇಕು. ಜಾಸ್ತಿ ಮಾಡಿಟ್ರೆ ನಮಗೆ ಮತ್ತೆ ಪಲ್ಯ ಮಾಡಿದ್ರೆ ಉಪಯೋಗ ಆಗುತ್ತೆ ಅಂತ ನಾನು ಜಾಸ್ತಿ ಮಾಡ್ತಾಯಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಬೋದು. ಒಂದು ಬೌಲು ಗುರೆಳ್ಳು ಅದನ್ನ ಹುರ್ಕೊಂಡಿದ್ದೀನಿ. ಆಮೇಲೆ ಒಂದು ಬೌಲ್ನಷ್ಟು ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಉಪಯೋಗಿಸ್ಬೋದು. ಅದನ್ನು ಚಟಪಟ ಅನ್ನೋ ರೀತಿ ಹುರ್ಕೊಂಡು ಮೂರನ್ನು ಒಟ್ಟಿಗೆ ನಾನು ಮಿಕ್ಸಿ ಮಾಡಿದೆ. ನೀವು ಬೇರೆ ಬೇರೆಯಾಗಿ ಹುರ್ಕೊಂಡು ಬೇರೆ ಬೇರೆಯಾಗಿ ಮಿಕ್ಸಿ ಮಾಡಿ ಇಟ್ಕೊಳ್ಬೋದು. ಇದನ್ನು ಒಂದು ಡಬ್ಬದಲ್ಲಿ ಹಾಕಿಟ್ರೆ ಮತ್ತೆ ಯೂಸ್ ಮಾಡ್ಬೋದು. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕು. ಈ ಪಲ್ಯಗೆ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಕೆಂಪಾದ ಮೇಲೆ ಹಸಿ ಖಾರ ಅಥವಾ ನೀವು ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು. ಹಸಿ ಖಾರ ತಿನ್ನದೇ ಇದ್ದವರು ಅರಿಶಿಣ ಪುಡಿ ಹಾಕಿ ಕುದಿಸ್ಕೊಂಡಂಥ ಹಾಗಲಕಾಯಿ ಪೀಸ್ಗಳನ್ನು ಹಾಕಿ ಫ್ರೈ ಮಾಡಬೇಕು. ಆಮೇಲೆ ಇದಕ್ಕೆ ತಕ್ಕಷ್ಟು ಹುಣಸೆ ಹುಳಿ ಕಿವುಚಿ ಹಿಂಡಿ ಹಾಕಿದ್ದೀನಿ ಮತ್ತು ಉಪ್ಪು. ಹುಳಿ ಹಾಕಿದ ಮೇಲೆ ಸ್ವಲ್ಪ ಬೆಲ್ಲ ಹಾಕಲೇಬೇಕು. ಬೆಲ್ಲ ಹಾಕಿ ಮುಚ್ಚಿಟ್ಟು ಒಂದು ಕುದಿ ಕುದಿಸ್ಕೊಳ್ಬೇಕು. ಇದನ್ನು ಹಾಗಲಕಾಯಿ ತಿನ್ನದೇ ಇದ್ದವರು ಕೂಡ ಈ ಪಲ್ಯ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದು ಕುದ್ದಿದೆ. ಈಗ ನಾವು ಮಾಡಿಟ್ಕೊಂಡ ಮಿಶ್ರಣವನ್ನು ಹಾಕ್ಕೊಳ್ಬೇಕು. ಎಳ್ಳು ಪುಡಿ, ಗುರೆಳ್ಳು ಪುಡಿ, ಶೇಂಗಾ ಪುಡಿ ಇದಕ್ಕೆ ತಕ್ಕಷ್ಟು ಹಾಕಿ ಕೈ ಆಡಿಸಿ ನೋಡಿ. ಬಾಯಲ್ಲಿ ನೀರು ಬರುವಂಥ ಒಂದು ಪಲ್ಯ ಅಂತ ಹೇಳ್ಬೋದು. ಹಾಗಲಕಾಯಿ ಇಷ್ಟ ಇಲ್ಲದವರು, ಮೂಗು ಮುರಿಯೋರು ಈ ಒಂದು ವಿಡಿಯೋನ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡು, ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.